ಪ್ರಜ್ವಲ್ ಅವ್ರಿಗೆ ಯಾಕೆ ಕಷ್ಟ ಕಷ್ಟ ಅಂತ ಹೇಳಿ ತುಂಬಾ ಪದೇ 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 ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಹಾಗಿಲ್ಲ. ಓಕೆ, ಇದು ಒಂದು ವರ್ಗ ಕ್ರಿಯೇಟ್ ಮಾಡೋ ಆ ಭಾವನೆಗಳು ಓಕೆ, ಏನು ಪುಣ್ಯಾತ್ಮರು ಜನ ವೋಟ್ ಮಾಡಿ. ನಾನು ಮುದ್ದನ್ಮೇಗೌಡನಿಗೆ ಸೀಟ್ ಕೊಡಬೇಡ ಅಂತ ತುಮಕೂರಲ್ಲಿ ನಿಲ್ತೀನಿ ಅಂತ ನನ್ನ ಬಾಯಲ್ಲಿ ಬಂದಿದೆ ಅಂತ ಸಿದ್ದರಾಮಯ್ಯ ಒಂದು ಶಬ್ದ ಹೇಳಲಿ. ಇನ್ನು ಚಾಮುಂಡೇಶ್ವರಿ ದೇವಸ್ಥಾನ ಒಂದಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ ಜನ. ನಾನು ರಾಮನ ಪೂಜೆ ಮಾಡುತ್ತೆ ಅಂತಲೂ ಏನೋ ಹೇಳಿ ದೇವಸ್ಥಾನ ಇದು ಒಂದು ಶಬ್ದ ಹೇಳಿ. ನಾನು ಮುದ್ದನ್ಮೇಗೌಡನ ಸೀಟ್ ತೆಗೆದು ಸೀಟ್ ಕೊಡಿ ತುಮಕೂರಲ್ಲಿ ಒಂದು ಮಾತು ಆ ಥರ ಹೇಳಿಲ್ಲ ನೀವು. ಅವ್ರು ಹೇಳಲಿ ಹಿಂದೆ ನನ್ನನ್ನು ಹೇಗೆ ನಾನು ನಿಲ್ಲೋದಿಲ್ಲ ಅಂತ. ಪಾರ್ಲಿಮೆಂಟ್ ಒಳಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ, ಪ್ರೈಮ್ ಮಿನಿಸ್ಟ್ರು ಎಲ್ಲ ಇತ್ತು. ನೀವು ತುಮಕೂರು ನಿಲ್ಲಲ್ಲ ಅಂತ ಹೇಳಿದ್ರಾ? ಅಲ್ಲ, ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಆದರೂ ಒತ್ತಾಯ ಮಾಡಿದ್ರು ನಿಮ್ಮ ನಿಲ್ಲಕ್ಕೆ. ನಮ್ಮ ಮನೆಗೆ ಬಂದು ಯಾರ್ಯಾರು ಪರಮೇಶ್ವರು, ಮುದ್ದನ್ಮೇಗೌಡ ಏನೇನಾಯಿತು ಅದ್ರ ವಿಷಯ ಬೇಡ, ಅದು ಮುಗಿದೋದ ವಿಷಯ. ನಾನು ಸೋಮಣ್ಣನಿಗೆ ಬೆಂಬಲ ಕೊಟ್ಟಿದ್ದೀನಿ, ಆತ ಗೆಲ್ಲಬೇಕು. ಗೆಲ್ತಾರ ಸೋಮಣ್ಣವ್ರು ಈ ಸಲ? ನನಗೆ ಪೂರ್ಣ ವಿಶ್ವಾಸ. ನಾನು 5 ಕಡೆ ಸಭೆ ಮಾಡಿದ್ದೆ ತುಮಕೂರಲ್ಲಿ. ಮೋದಿ ಅವ್ರ ಬಗ್ಗೆ ತುಂಬಾ ಅಭಿಮಾನ ಇದೆಯಾ ಅಥವಾ ಅನಿವಾರ್ಯತೆ ಇದೆಯಾ? ನನಗೇನು ಅವರಿಂದ ಸತ್ಯ ಹೇಳೋದಾದರೆ ಯಾವುದೇ ಒಂದು ಅವರಿಂದ ನಾನು ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀನಲ್ಲ, ಒಂದು ಸೂಜಿ ಮನೆಯಷ್ಟು ನಾನು ಲಾಭ ತೆಗೆದುಕೊಂಡಿಲ್ಲ. ಒಂದು ಸೂಜಿ ಮನೆಯಷ್ಟು ಮೋದಿಯಿಂದ. ಯಾತಕ್ಕೆ ಲೈಕ್ ಮಾಡ್ತೀನಿ ಆ ಮನುಷ್ಯನ ಅಂದರೆ, ನನ್ನ ಕರೆದ್ರು ಇದೇ ಚಿಕ್ಕಬಳ್ಳಾಪುರದಲ್ಲಿ 2014 ನನ್ನ ಅಟ್ಯಾಕ್ ಮಾಡಿದರು. ನಾನು ಹೇಳಿದೆ, ಮೋದಿಯವರು ಸ್ವಂತ ಶಕ್ತಿಯಿಂದ ಈ ದೇಶದ ಆಡಳಿತ ನಡೆಸೋದಾದರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಅವ್ರಿಗೆ 286 ಸೀಟ್ ಬಂತು. ನಾನು ಅವ್ರ ಹತ್ರ ಹೋದೆ, ನನಗೂ ಮರ್ಯಾದೆ ಇದೆ, ನಾನು ಹೇಳಿದ್ದೀನಿ ರಾಜೀನಾಮೆ ತಗೊಳ್ಳಿ. ಆಗ ಅವ್ರು ಹೇಳಿದ ಮಾತು, ನಿನಗಿರೋ ಅನುಭವ ನನಗೆ ಗೊತ್ತು. ಅವರ ನೇರವಾಗಿ ಹೇಳಿದ್ದೀನಿ, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಮೊದಲಿದ್ದವರು ದೇವೇಗೌಡ ಏನೇನು ಮಾಡಿದ್ದಾನೆ ಮುಖ್ಯಮಂತ್ರಿಯಾಗಿ, ಪ್ರೈಮ್ ಮಿನಿಸ್ಟರ್, ಪ್ರತಿಯೊಂದು ತನಿಖೆ ಮಾಡಿ ರಿವ್ಯೂ ಮಾಡಿ ಅವ್ರ ಬಾಯಿಂದ ಬಂದ ಮಾತು. ಇಷ್ಟು ಒಳ್ಳೆಯ ಆಡಳಿತ ಕೊಟ್ಟಿದ್ದೀಯ ನೀನು, ಯಾಕೆ ಬಂದೆ ಡೆಲ್ಲಿಗೆ? ನಿನ್ನ ರಾಜಕೀಯ ಗುರು ಚಂದ್ರಶೇಖರನ ತೆಗೆದಾಕಿ 2 ಕಾನ್ಸ್ಟೇಬಲ್ ಹೆಸರು. ಅಷ್ಟು ಬುದ್ಧಿ ಇಡುವ ನಿನಗೆ ಯಾಕೆ? ಬೆಸ್ಟ್ ಗೌರ್ಮೆಂಟ್ ಕೊಡ್ತಾ ಇದ್ದೀನಿ. ನನಗೆ ಮಾತು ಮುಂದುವರ್ಸೋಕ್ಕಾಗಲಿಲ್ಲ. ಹೇಗೆ ಹೇಳಿ ಆಗೋಯ್ತು. ನನ್ನ ರಾಜೀನಾಮೆ ತಗೊಂಡು, ನೀನು ಚುನಾವಣೆಯಲ್ಲಿ ಆಡೋ ಮಾತುಗಳಿಗೆಲ್ಲ ಇಷ್ಟು ಸೀರಿಯಸ್ ಆಗಿ ನಿನ್ನ ಅನುಭವ ನನಗೆ ಬೇಕು, ನೋ ಕ್ವಶನ್. ಹೇಳಿದ್ವಿ, ಕೈ ಹಿಡ್ಕೊಂಡು ಅವರೇ ಕಾರಿಂದ ಕರ್ಕೊಂಡೋದು ಪೋರ್ಟಿಗೆ. ಸೊ ಅಲ್ಲಿಂದ ಗೌರವ ಹೆಚ್ಚಾಯ್ತಾ ನಿಮಗೆ, ಅಭಿಮಾನ ಹೆಚ್ಚು? ಅದು ನಾನು ಗೋದ್ರಾ ವಿಷಯದಲ್ಲಿ ಅವ್ರ ಬಗ್ಗೆ ತುಂಬ ಅಟ್ಯಾಕ್ ಮಾಡಿದೆ. ಹೌದು. ಅವತ್ತು ನನ್ನನ್ನು ಕಾರಿಂದ ಇಳಿಸಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಅಂದರೆ, ನಾನು ಬೇರೆ ನರೇಂದ್ರ ಮೋದಿನ ನೋಡ್ತಾ ಇದ್ದೀನಿ. ಅವರು ಪಾರ್ಲಿಮೆಂಟ್ ಒಳಗೆ ಬರಬೇಕಾದ್ರೆ ಆ ಫಸ್ಟ್ ಸ್ಟೆಪ್ಗೆ ನಮಸ್ಕಾರ ಮಾಡಿ, ನಾನು
ಇವತ್ತು ಈ ಪ್ರಧಾನಮಂತ್ರಿನೇ ಬೇರೆ ಅನ್ನೋ ಭಾವನೆ. ಅಲ್ಲಿಂದ ನಾನು ಅವ್ರ ಬಗ್ಗೆ ಅಭಿಮಾನ ಸ್ಟಾರ್ಟ್. ಎಷ್ಟು ದಿನ ಸಾಧ್ಯವೋ ಒಳ್ಳೆ ಕೆಲಸ ಮಾಡು, ಅವ್ರು ತೆಗೆಯೋದು ಗ್ಯಾರಂಟಿ. ಸಿದ್ದರಾಮಯ್ಯ ನಿನ್ನೆಂದೂ ಒಪ್ಪಲ್ಲ, ಅಲ್ಲಿವರೆಗೂ ಮಾಡು, ಆಮೇಲೆ ಏನಾಗುತ್ತೋ ಮುಂದಕ್ಕೆ ನೋಡೋಣ. ಈ ಮಾತು ಅದು ತಪ್ಪಾಯ್ತಾ ಆ ಥರ ಹೇಳಿದ್ದು ಆಗ? ಇಲ್ಲ. ಆಮೇಲೆ ನಾನೇ ಮೋದಿ ಜೊತೆ ಹೋಗು ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದೇನೆ. ಬಟ್ ಇದಕ್ಕೆ ಅವರು JDS ಜಾತ್ಯತೀತನೇ ಹೊರಟೋಗ್ಬಿಟ್ಟಿದೆ ಅಂತ ಹೇಳ್ತಾರೆ, ಸೆಕ್ಯುಲರ್ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ಈಗ ಜಾತಿ ಎಲ್ಲಿದೆ? ಬಾಳಾಸಾಹೇಬ್ ಠಾಕ್ರೆ ಹತ್ರ ಹೋಗಿ ನೀವು ಸರ್ಕಾರ ಮಾಡ್ತೀರಿ, ನಾಚಿಕೆ ಆಗಲ್ವೇ? ಪ್ರಣವರಾಯ ಹೇಳ್ತಾರೆ, ನಮ್ಮನ್ನೇ ಅಚ್ಯುತಾನಂದ ಅಂತ ಹಿಂದೆ ರಾಹುಲ್ ಗಾಂಧಿಗೆ ಅಮೂಲ್ ಬಾಯ್ ಅಂತ ಹೇಳ್ತಾರೆ. ಪ್ರಣವರಾಯ ನಿನ್ನೆ ಹಿಂಡು ರಿಪೋರ್ಟ್. ಆ ರಾಹುಲ್ ಗಾಂಧಿ ಈಗ 5 ವರ್ಷದಲ್ಲಿ ದೇವೇಗೌಡ ಇಸ್ ದಿ ಬಿ ಟೀಮ್ ಅಪ್. ಸರ್, ನಿಮ್ಗೆ ಏನು ಅನ್ಸುತ್ತೆ ಫೈನಲ್ ಆಗಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ಗಳು ಬರುತ್ತೆ ಮೈತ್ರಿಗೆ? ನಾವು 28 ಗೆಲ್ಲಬೇಕು ಅನ್ನೋದ್ರೆ ನಮ್ಮ ಹಠ ಇದೆ. 28 ಗೆಲ್ಲಬೇಕು ಅಂತ ಹೇಳಿ. ಬಟ್ ಗ್ಯಾರಂಟಿಗಳಿರೋದ್ರಿಂದ ಕಾಂಗ್ರೆಸ್ಸಿಗೆ ಲಾಭ ಆಗಲ್ವಾ? ಅಯ್ಯೋ, ಈ ಗ್ಯಾರಂಟಿ ಶೆಡ್ಯೂಲ್ಡ್ ಟ್ರೈಬ್ಗೆ ಇಟ್ಟಂತ ಹಣ ಸುಮಾರು 12ರಿಂದ 15 ಸಾವಿರ ಕೋಟಿ ಆ ಬಡವರಿಗೆ. ಅದನ್ನ ಈ ಗ್ಯಾರಂಟಿಗೆ ಬಳಸಿ 11,000 ಕೋಟಿ, 11,000 12,000. ಎಲ್ಲಿದೆ ನೀರಾವರಿಗೆ ದುಡ್ಡು ಹೇಳಿ? ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲಿದೆ? ಸತ್ಯ ಹೇಳಿ. ಹೆಣ್ಮಕ್ಳು ನೋಡಲ್ಲ ಅಂತೀರಾ 2,000 ರೂಪಾಯಿ ದುಡ್ಡನ್ನ? ಆಯ್ತು, ಅವ್ರು 2,000 ಮನೆ ಯಜಮಾಂತಿ ಕೈಲಿ ಕೊಡ್ತಾರೆ. ಹೌದು. ಸೊಸೆ ಇರ್ತಾಳೆ, ಮಗಳಿರ್ತಾಳೆ, 2 ಜನ ಹೆಣ್ಮಕ್ಳು ಇರ್ತಾರೆ. ಅದೆಷ್ಟು ಮಟ್ಟಿಗೆ ಸಂಬಂಧ ಒಬ್ಬರಿಗೊಬ್ಬರಿಗೆ ಪರಸ್ಪರ ಜಗಳಾಡ್ತಾರ, ಪ್ರೀತಿಯಿಂದ ಹಂಚ್ಕೋತಾರ. ಇದ್ರ ಬಗ್ಗೆ ವಾದ ವಿವಾದ ಬೇಡ ನಮ್ಗೆ. ಸೊ ಇದೇನು ಲಾಭ ಆಗಲ್ಲ ಅಂತೀರಾ ನೀವು ಕಾಂಗ್ರೆಸ್ಸಿಗೆ? ತಾತ್ಕಾಲಿಕವಾಗಿ ಆಗ್ಬೋದು. ಚುನಾವಣೆ ಮೇಲೆ ಪರಿಣಾಮ ನಿಮಿಷ ಆಯ್ತಲ್ಲ, ಈಗ 10 ತಿಂಗಳು ಆಗೋಗಿದೆ. ಅಲ್ಲ, ಈ ಲೋಕಸಭೆ ಮೇಲೆ ಪರಿಣಾಮ ಬೀರಲ್ವಾ? ಮೋದಿ ಇದ್ರ ಅಪ್ಪನ ಗ್ಯಾರಂಟಿ ಹೇಳವ್ರೆ. ಒಂದು ಇದೇ ಗ್ಯಾರಂಟಿಗಳನ್ನು ರಾಜಸ್ಥಾನದಲ್ಲಿ ಹೇಳಿದರು, ಕಾಂಗ್ರೆಸ್ಸರು ಮಧ್ಯಪ್ರದೇಶ ಹೇಳಿದರು, ಛತ್ತೀಸ್ಗಢ ಹೇಳಿದರು. ಓಕೆ, ಈ ಗ್ಯಾರಂಟಿ ವರ್ಕ್ ಅಲ್ವಲ್ಲ? ಹಾಗಲ್ಲ. ಕೊನೆಯದಾಗಿ ನಮ್ಮ ಮುಂದಿರೋ ವಾಸ್ತವಾಂಶ ಹೇಳ್ತೇನೆ. ಓಕೆ, ಕೊನೆಯದಾಗಿ ಒಂದು 6 ಹೆಸರು ಹೇಳ್ತೀನಿ. ಅವ್ರ ಹೆಸರು ಕೇಳಿದ ತಕ್ಷಣ ಏನ್ ಅನ್ಸುತ್ತೆ ನಿಮ್ಗೆ? ನೋ, ಈಗ 25 ಗ್ಯಾರಂಟಿ, 5 ಅಲ್ಲ, 1 ಲಕ್ಷ ಹೆಣ್ಮಕ್ಳಿಗೆ ಕೊಡ್ತಾರಂತೆ. ಅದೇನೋ 25 ಗ್ಯಾರಂಟಿ ಹೇಳಿದ್ದ ಒಬ್ಬ. ನಾನು ನಿನ್ನೆ ಹೇಳಿದೆ, ಲಘುವಾಗಿ ಹೇಳಲಿಲ್ಲ. ಈ 10 ವರ್ಷದಲ್ಲಿ ಕಾಂಗ್ರೆಸ್ಸು ಅಧಿಕೃತ ವಿರೋಧಿ ಪಕ್ಷ ಆಗುವಷ್ಟು ಸೀಟ್ ಬರಲಿಲ್ಲ. ನಿಖಿಲ್ ಬಗ್ಗೆ ಹೇಳೋದಾದ್ರೆ, ನಿಖಿಲ್ಲು ಈ ವರ್ಷನೇ ನಾನು ಮಂಡ್ಯದಲ್ಲಿ ನೆಲೆಸಬೇಕು ಅಂತ ತುಂಬ ಹಠ ಮಾಡಿದ್ದೆ. ನನ್ನ ಕುಮಾರಸ್ವಾಮಿಗೆ ಚರ್ಚೆ, ಅವನ ಹಾರಾಸ್ಕೋಪ್ ಬಹಳ ಪ್ರಬಲವಾಗಿದೆ. ಅದ ಮೇಲೆ ಹೋದ ಸಾರಿ ಬೇಡ ಅಂದೆ, ಹೋದ ಸಾರಿ ಕೂಡುದು ಅಂದೆ. ಕುಮಾರಸ್ವಾಮಿ ಅವರ ಬಗ್ಗೆ ನಾನು ಮೆಚ್ಚುಗೆ ಮಾತನಾಡ್ತೀನಿ ಅನ್ಬೇಡಿ. ಕುಮಾರಸ್ವಾಮಿ ಮನಸ್ಸು ಬಡವರ ಬಗ್ಗೆ ಮಿಡಿಯುತ್ತೆ. ಅವ್ರು ಹೋಗ್ತಾ ಇದ್ದು ಯಾರಾದ್ರ ಒಂದು ಹೆಣ್ಮಗಳು ಅಡ್ಡ ಬಂದು ಅಪ್ಪ ಹಿಂಗಾಯ್ತು ಅಂದರೆ ಅವ್ರ ಜೋಬಲ್ಲಿ ಒಂದು 50,000 1 ಲಕ್ಷ ಇದಕ್ಕೆ ಕೊಟ್ಬಿಟ್ಟು ಈ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಇಡೀ ರಾಜ್ಯದ ಆತ್ಮಹತ್ಯೆ ಮಾಡಿಕೊಂಡಂಥ ಜನಗಳಿಗೆ ಮಂಡ್ಯದಲ್ಲಿ 800 ಜನಕ್ಕೆ ಕೊಟ್ಟರು. ಅದೇ ಧಾರವಾಡದಲ್ಲಿ ಹೋಗಿ ಆ ಭಾಗದ ಜನವನ್ನೆಲ್ಲ ಸೇರಿಸಿ
ಅವ್ರಿಗೆಲ್ಲ 1 ಲಕ್ಷ. ರಾಹುಲ್ ಗಾಂಧಿ ಬಗ್ಗೆ ಹೇಳೋದಾದ್ರೆ? ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಪ್ರಧಾನಮಂತ್ರಿ ಆಗುವಂಥ ಶಕ್ತಿ ಬೆಳೆಸ್ಕೊಳ್ಳಿಲ್ಲ. ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆಗಲಿಲ್ಲ. ಓಕೆ, ಬೆಳೆಸ್ಕೊಳ್ಳಿಲ್ಲ. ಓಕೆ, ತುಂಬ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಇದಿಷ್ಟು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆಗೆ ನಮ್ಮ ಸಂದರ್ಶನ. ಕಾರ್ಯಕ್ರಮ ಮುಗಿಸ್ತಾ ಹೋಗ್ಬಿಟ್ಟು ಬರ್ತೀನಿ. ಧನ್ಯವಾದಗಳು.